ಎಲ್ಲ ಧರ್ಮಗುರುಗಳಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಲ್ಲ, ಅದು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಕುವೆಂಪು ಅವರು ಏನು ಹೇಳಿದ್ದಾರೆ ಅಂತಂದ್ರೆ, ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಮಾಡಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ. ಅಲ್ಲ, ನಾವು ಕ್ರಿಶ್ಚಿಯನ್ರು, ನಾವು ಹಿಂದೂಗಳು. ನನ್ನನ್ನು ಕೂಡ ಬಹಳ ಜನ ಹೇಳ್ತಾರೆ, ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸ್ತಾರೆ, ಕ್ರಿಶ್ಚಿಯನ್ರನ್ನ ಓಲೈಸ್ತಾರೆ, ಹಿಂದೂಗಳನ್ನ ವಿರೋಧ ಮಾಡ್ತಾರೆ. ನಾವು ಯಾರನ್ನು ವಿರೋಧ ಮಾಡಲ್ಲ. ಹೇಗೆ ಹಿಂದೂಗಳನ್ನ ಪ್ರೀತಿಸ್ತೇನೋ ಅದೇ ರೀತಿ ಕ್ರೈಸ್ತರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಮುಸ್ಲಿಮರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಜೈನರನ್ನು ಪ್ರೀತಿಸ್ತೇನೆ, ಅದೇ ರೀತಿ ಬೌದ್ಧರನ್ನು ಪ್ರೀತಿಸ್ತೇನೆ. ರೈತರು ಹಿಂದೂಗಳೇ. ಈಗ ಆ ವೀರಭದ್ರಪ್ಪ ಒಪ್ಕೊಳಕ್ ತಯಾರಾಗಿಲ್ಲ. ಬಸವಣ್ಣವರು ಹೇಳಿದ್ರಲ್ಲ, ಅದನ್ನು ಒಪ್ಕೊಳಕ್ ತಯಾರಾಗಿಲ್ಲ. ಬಸವಣ್ಣ ಏನಂತ ಹೇಳ್ತಾರೆ, ಹೇಗೆ ಜೈನ ಮತ ಬೌದ್ಧ ಮತ ಇದೆಯೋ ಅದೇ ರೀತಿ ಲಿಂಗಾಯತ ಮತ ಇದೆ, ಲಿಂಗಾಯತ ಧರ್ಮ ಇದೆ ಅಂತ ಬಸವಣ್ಣ ಹೇಳೋದು. ಯಾಕೆ ನಾವು ಹೇಳ್ತೀವಿ ಅಂತಂದ್ರೆ, ಈ ತಾರತಮ್ಯ ಅಸಮಾನತೆ ಯಾಕೆ ಬಂತು ಸಮಾಜದಲ್ಲಿ? ತಾರತಮ್ಯ ಅಸಮಾನತೆ ಬರೋದು ಯಾಕೆ? ನಮ್ಮಲ್ಲಿರ್ತಕ್ಕಂಥ ಜಾತೀಯತೆಯಿಂದ ಬಂದಿರತಕ್ಕಂಥದ್ದು. ಇವತ್ತು ನೂರಾರು ಜಾತಿಗಳನ್ನ ಮಾಡಿಬಿಟ್ಟು ಅಸಮಾನತೆ ನಿರ್ಮಾಣ ಆಗಿದೆ. ಅಸ್ಪೃಶ್ಯರು, ಶೂದ್ರರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ನೂರಾರು ವರ್ಷಗಳ ಕಾಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅಲ್ಲ. ಈಗ ನಾನು ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ ಇಲ್ಲಿ ನಿಂತ್ಗೆ ಮಾತಾಡಕ್ಕಾಯ್ತಿತ್ತ, ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ನಮ್ಮಪ್ಪ ಏನ್ ಮಾಡಿದ ಗೊತ್ತಿಲ್ಲ. ನಮ್ಮಪ್ಪ ನನಗೆ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ಆ 2 ವರ್ಷಗಳು ವೀರ ಮಕ್ಕಳು ಕುಣಿತ ಕಲ್ತ್ಕೊಂಡು ಡ್ಯಾನ್ಸ್ ಮಾಡೋದು, ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ. ಆಮೇಲೆ ಬಿಟ್ಟೋಯ್ತು ಅದು 2 ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು. ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯಿಸೋಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಎಮ್ಮೆಗಳು ಮೇಯಿಸೋದು ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ. ರಾಜಪ್ಪನ ಮೇಷ್ಟ್ರು ಬಂದರು. ರಾಜಪ್ಪ ಅಂತ ಅವನು ಊರಿಗೆ ಹೆಡ್ ಮಾಸ್ಟರ್ ಬಂದಿದ್ರು. ನಾನು 1ರಿಂದ 4ನೇ ತರಗತಿವರೆಗೆ ಓದ್ಲಿಲ್ಲ. ನೇರವಾಗಿ 5ನೇ ತರಗತಿ ಸೇರ್ಕೊಂಡ್ಬಿಟ್ಟೆ. ಕನ್ನಡ ಚೆನ್ನಾಗಿ ಗೊತ್ತಿದ್ದರಿಂದ ಆ 2 ವರ್ಷದಲ್ಲಿ ನನಗೆ ಅಕ್ಷರ ಬರಡಿನಲ್ಲಿ ಅಕ್ಷರ ಕಲಿಸಿದ್ರು. ಬರಡಿನ ಮೇಲೆ ವೀರ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ, ಆಗ ಬರಡಿನಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ರು. ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು, ಬರೆಯೋದು, ಲೆಕ್ಕ ಮಾಡೋದು, ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಅವೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ಆ ಮೇಷ್ಟ್ರು ಪಾಪ ಮನೆಗೆ ಬಂದು ನಮ್ಮ ಅಪ್ಪನಿಗೆ ಕೇಳಿದ, ಯಾಕೆ ನಿನ್ನ ಮಗನಿಗೆ ಓದಿಸಿಲ್ಲ, ಶಾಲೆ ಕಳಿಸಿಲ್ಲ ಅಂತ. ಇಲ್ಲ ಸ್ವಾಮಿ, ನಾ ಈ ಥರ ಮಾಡ್ಬಿಟ್ಟಿದ್ದೆ, ವೀರ ಮಕ್ಕಳು ಕುಣಿತ ಮಧ್ಯದಲ್ಲಿ ಬಿಟ್ಬಿಟ್ರು, ಅದಕ್ಕೆ ಈ ಎಮ್ಮೆ ಮೇಯಿಸ್ತಾವನೆ. ನಾಳೆಯಿಂದ ನಾನು ಶಾಲೆಗೆ ಸೇರಿಸ್ತೀನಿ, 5ನೇ ತರಗತಿಗೆ ನೇರವಾಗಿ ಅಡ್ಮಿಷನ್ ಕೊಡಿಸ್ತೀನಿ, ನಾನು ಶಾಲೆಗೆ ಬರಬೇಕು ಅಂತ ಹೇಳ್ದ. ನಾನು ಹಾಗಾಗಿ 5ನೇ ತರಗತಿಯಿಂದ ಓದದ್ದು. ಒಂದು ವೇಳೆ ನಾನು ಓದದೆ ಹೋಗಿದ್ರೆ ಇವತ್ತು ಚೀಫ್ ಮಿನಿಸ್ಟರ್ ಆಗಕ್ಕಾಯ್ತಿದ್ದ?
ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಡದೇ ಹೋಗಿದ್ರೆ, ಎಲ್ಲರಿಗೂ ಸಮಾನ ಅವಕಾಶಗಳಿರಬೇಕು ಅಂತಕ್ಕಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನಾನು ಮುಖ್ಯಮಂತ್ರಿನೂ ಆಯ್ತು. ಅದಕ್ಕೆ ನಾವೆಲ್ಲರೂ ಕೂಡ ಸಮಾನತೆಯಿಂದ ಬದುಕ್ತಕ್ಕಂಥದ್ದನ್ನು ಕಲಿಬೇಕು. ಯಾವ ಧರ್ಮನೂ ಕೂಡ ಮನುಷ್ಯ ಧರ್ಮ ಇದೆಯಲ್ಲ, ಅದು ಬಹಳ ದೊಡ್ಡ ಧರ್ಮ. ಮನುಷ್ಯ ಧರ್ಮ ಇದೆಯಲ್ಲ, ಅದು ದೊಡ್ಡ ಧರ್ಮ. ಅದಕ್ಕೆ ಬಸವಣ್ಣವರು ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. 850 ವರ್ಷಗಳ ಹಿಂದೆ ಆದ್ರೆ ಹೋಗಿದೆಯಾ ಜಾತಿ? ಬಸವಣ್ಣವ್ರು ಹಂಗಂತ ಹೇಳಿದ್ರು. ಆ ವಚನ ಹೇಳ್ಬಿಟ್ಟು ಕೆಲವರು ಏನ್ ಮಾಡ್ತಾರೆ, ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಕುಲಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ ಅಂತ ಕೇಳಕ್ ಶುರು ಮಾಡ್ತಾರೆ. ಅಂದ್ರೆ ಇವತ್ತು ನಾವು ಎಂತ ನೋಡಿ, ಅದಕ್ಕೆ ಈ ಶಿಕ್ಷಣ ಇದೆಯಲ್ಲ ಬಹಳ ಮುಖ್ಯ. ಶಿಕ್ಷಣ ಅಂದ್ರೇನು? ಸೂಕ್ತವಾದಂತ ಪ್ರತಿಭೆ ಪ್ರತಿಯೊಬ್ಬರಲ್ಲೂ ಕೂಡ ಇರ್ತದೆ. ಆ ಸೂಕ್ತವಾದಂತ ಪ್ರತಿಭೆಯನ್ನು ವಿಕಸನಗೊಳಿಸ್ತಕ್ಕಂಥದ್ದೇ, ಜ್ಞಾನ ವಿಕಾಸ ಮಾಡ್ತಕ್ಕಂಥದ್ದೇ ವಿದ್ಯೆ, ಶಿಕ್ಷಣ. ಇದನ್ನ ಕ್ರಿಶ್ಚಿಯನ್ ಮಿಷನರಿಗಳು ಬಹಳ ವರ್ಷಗಳಿಂದ ಕೂಡ ಮಾಡ್ತಾರೆ. ಇಲ್ಲಿ ಕೂಡ ಬಳ್ಳಾರಿನಲ್ಲಿ ಕೂಡ ನಿಮಗೆ ಮಂಗಳೂರು ಉಡುಪಿ ಮೊದಲು ಇದಕ್ಕೆ ಸೇರಿದ್ದು, ಮದ್ರಾಸಿಗೆ ಸೇರಿದ್ದು ಉಡುಪಿ ಮಂಗಳೂರು. ಅಲ್ಲಿ ಯಾಕೆ ಶಿಕ್ಷಣ ಜಾಸ್ತಿ ಆಗಿದೆ ಅಂತಂದ್ರೆ, ಪರ್ಸೆಂಟೇಜ್ ಆಫ್ ಲಿಟ್ರಸಿ ಯಾಕೆ ಜಾಸ್ತಿ ಆಗಿದೆ ಅಂದ್ರೆ, ಕ್ರಿಶ್ಚಿಯನ್ ಮಿಷನರೀಸ್ಗಳು ಮೊದಲೇ ಬಂದಿದ್ರು. ಈಗಲೂ ಕೂಡ ಪಾಪ ಅವರು ಯಾವುದೇ ಭೇದ ಭಾವ ಇಲ್ಲದೇನೆ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯ ಜನರಿಗೆ, ಎಲ್ರಿಗೂ ಕೂಡ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಶಿಕ್ಷಣ ಪಡ್ಕೊಳ್ಬೇಕು. ಎಂತ ಶಿಕ್ಷಣ ಪಡ್ಕೋಬೇಕಪ್ಪ ಅಂತಂದ್ರೆ, ವೈಚಾರಿಕತೆ ಮತ್ತು ವೈಜ್ಞಾನಿಕತೆ. ಏನ್ ಸ್ವಾಮೀಜಿ? ವೈಚಾರಿಕತೆ, ವೈಜ್ಞಾನಿಕತೆ. ನೀವು ಡಿಗ್ರಿ ಓದ್ದವರು, ಡಾಕ್ಟರ್ಗಳಾದವರು, ಇಂಜಿನಿಯರ್ಗಳಾದವರು, ಮಾಸ್ಟರ್ ಡಿಗ್ರಿ ಮಾಡಿದವರು, PhD ಮಾಡಿದವರು, ಇನ್ನೂ ಬಸವಣ್ಣ ಏನ್ ಹೇಳಿದ್ರು, ಕಂದಾಚಾರ ಎಲ್ಲ ಬಿಟ್ಬಿಡ್ರಪ್ಪ ಅಂತ, ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು. ಇಲ್ಲ ಅಲ್ಲಂ ಬಿಟ್ಟಿದಾರ ಕರ್ಮ ಸಿದ್ಧಾಂತ. ನೀನ್ ಯಾಕಯ್ಯ, ನಿನಗೆ ಅಂಗಿ ಇಲ್ಲ, ಹೊಟ್ಟೆಗಿಲ್ಲ, ನಿನಗೆ ಮನೆ ಇಲ್ಲ, ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ, ನನ್ನ ಕರ್ಮ ಸ್ವಾಮಿ, ನಾನೇನ್ ಮಾಡ್ಲಿ? ಬಿಡಬೇಕು. ನಮ್ಮ ಕರ್ಮ ಅಲ್ಲ. ಅವಕಾಶಗಳಿಂದ ವಂಚಿತರಾದವರು, ಅವಕಾಶಗಳು ಸಿಕ್ಲಿಲ್ಲ. ಆ ಸಿಕ್ಕದೇ ಇದ್ದರಿಂದ ನಮ್ಗೆ ವಿದ್ಯೆ ಸಿಕ್ಲಿಲ್ಲ. ಕರ್ಮ ಅಲ್ಲ ಅದು. ಆಮೇಲೆ ಬಹಳ ಜನ ವಿದ್ಯಾವಂತರು, ಇವನು ಡಾಕ್ಟರ್ ನಮ್ಮ ಅಜಯ್ ಸಿಂಗ್, ಬಹಳ ಜನ ಡಾಕ್ಟರ್ಗಳು ಓದಿರೋರು, ಯಾಕೆ ನೀ ಹಿಂಗಾಗ್ಬಿಟ್ಟಿದ್ಯಾ? ನಮ್ಮ ಹಣೆ ಬರ ಸ್ವಾಮಿ, ಹಣೆಯಲ್ಲಿ ಬರದನ್ನ ದೇವರು. ಹಣೆಯಲ್ಲಿ ಬರೆದು ಹೊರಟನ? ಒಬ್ಬರೇ ದೇವರಿರೋದು. ನಾಮ ಒಂದು ಅಲ್ಲ, ದೇವನೊಬ್ಬ, ನಾಮ ಹಲವು. ದೇವನೊಬ್ಬ, ನಾಮ ಹಲವು.
ಮತ್ತೆ ನೀವೆಲ್ಲ ಐ ಡೋಂಟ್ ನೋ ಕನಕದಾಸರ ಕಥೆ ಕೇಳಿದ್ದೀರ? ವ್ಯಾಸರಾಯರ ಹತ್ರ ವ್ಯಾಸರಾಯರು ಒಂದ್ಸರಿ ಅವ್ರ ಶಿಷ್ಯಂದರಿಗೆಲ್ಲ, ಕನಕದಾಸರು ಕೂಡ ಶಿಷ್ಯ ವ್ಯಾಸರಾಯರ ಹತ್ರ. ಆಗ ಈ ಕನಕನ್ ಕಂಡಾಗ ಕನಕನ್ ಬಗ್ಗೆ ನೀನು ಕುರುಬ ನೀನು ಶೂದ್ರ ಅಂತ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.